ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಗ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಮಾರ್ಚ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಗ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಮಾರ್ಚ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು 2026 ಮಾರ್ಚ್ ಸಿಂಹ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಸಿಂಹ ರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಪರಿವರ್ತನೆಯ ಕಾಲ ಆಗಿರುತ್ತೆ. ಗ್ರಹಗಳ ಸಂಚಾರವು ನಿಮ್ಗೆ ಗೌರವ, ಅಧಿಕಾರ ಮತ್ತೆ ಕೆಲವು ಸವಾಲುಗಳನ್ನು ಕೂಡ ಒಟ್ಟಿಗೆ ತಗೊಂಬಂದ್ ಕೊಡುತ್ತೆ. ಹಾಗಿದ್ರೆ ಗ್ರಹಗಳ ಸ್ಥಿತಿಯ ಮೇಲೆ ಏನೆಲ್ಲ ಫಲಗಳನ್ನ ನೀವು ನೋಡ್ತೀರಾ ಅನ್ನೋದನ್ನ ನೋಡೋಣ. ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಸೂರ್ಯ ತಿಂಗಳ ಮೊದಲಾರ್ಧದಲ್ಲಿ 7ನೇ ಮನೆ ಅಂದ್ರೆ ಕುಂಭ ರಾಶಿನಲ್ಲಿ, ನಂತರ 8ನೇ ಮನೆಗೆ ಪ್ರವೇಶಿಸುತ್ತಾನೆ. ಅಂದ್ರೆ 8ನೇ ಮನೆ ಅಂದ್ರೆ ಮೀನ ರಾಶಿಗೆ ಪ್ರವೇಶಿಸ್ತಾನೆ. ಇದು ಪಾಲುದಾರಿಕೆನಲ್ಲಿ ಜಾಗರೂಕತೆನ ಇರಬೇಕು ಅನ್ನೋದನ್ನ ಸೂಚನೆ ತೋರಿಸುತ್ತೆ. ಶನಿ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಅದರಲ್ಲೂ ಮಾರ್ಚ್ 7ರಿಂದ ಏಪ್ರಿಲ್ 13ರವರೆಗೆ ಕಂಬಸ್ಟ್ ಆಗಿರೋದು ಅಂತಂದ್ರೆ ಏನೋ ಒಂದು ಮೌಢ್ಯ ಸ್ಥಿತಿನಲ್ಲಿ ಇರ್ತಾನೆ. ಇದರಿಂದ ಅಡೆತಡೆಗಳು ಸ್ವಲ್ಪ ಕಡಿಮೆ ಮಾಡಬಹುದು. ಇನ್ನ ಗುರುವಿನ ಸ್ಥಾನ ನೋಡಿದ್ರೆ 11ನೇ ಮನೆಯಲ್ಲಿದ್ದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಆದಾಯ ಮತ್ತು ಆಸೆಗಳನ್ನ ಪೂರೈಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ರಾಹು 7ನೇ ಮನೆಯಲ್ಲಿ ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಅಥವಾ ವ್ಯವಹಾರದಲ್ಲಿ ಅನಿರೀಕ್ಷಿತ ತಿರುವುಗಳನ್ನ ನೀಡಬಹುದು. ವಿಶೇಷವಾದ ಸೂಚನೆ ಏನು ಅಂತಂದ್ರೆ, ಮಾರ್ಚ್ 3ನೇ ತಾರೀಕು ಸಂಭವಿಸುವಂತಹ ಪೂರ್ಣ ಚಂದ್ರಗ್ರಹಣ ನಿಮ್ಮ ರಾಶಿನಲ್ಲೇ ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತ ಸಂಭವ ಇರುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಸೊ ಇದೆಲ್ಲ ನಿಮ್ಗೆ 15 ದಿವಸದಿಂದ 1 ತಿಂಗಳು ಮಾತ್ರ ಇದ್ರ ಪ್ರಭಾವ ಇರುತ್ತೆ. ಸೊ ಹಾಗಾಗಿ ಆ ಸಮಯದಲ್ಲಿ ನೀವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗತ್ತೆ. ಇನ್ನು ಉದ್ಯೋಗ ಮತ್ತೆ ವ್ಯವಹಾರ ಅಂತ ನೋಡಿದ್ರೆ, ನೋಡಿ, ಸಿಂಹ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಮಿಶ್ರ ಫಲ ಇರುತ್ತೆ. ಸೂರ್ಯ ಮತ್ತು ಶನಿಯ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳ ಜೊತೆಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಅದು ಗುರುವಿನ ಒಂದು ಲಾಭ ಸ್ಥಾನದ ದೃಷ್ಟಿಯಿಂದಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ತಿಂಗಳ ಕೊನೆಯ ವಾರದಲ್ಲಿ ಶುಭ ವಾರ್ತೆ ಕೇಳುವಂತ ಒಂದು ಸಂದರ್ಭ ಆಗಿರುತ್ತೆ. ವ್ಯಾಪಾರಸ್ಥರು ದೊಡ್ಡ ಮಟ್ಟದ ಹೂಡಿಕೆ ಮಾಡುವಂತ ಮೊದಲು ನುರಿತ ಸಲಹೆಗಾರರ ಒಂದು ಸಲಹೆ ಪಡೆಯೋದು ಬಹಳ ಉತ್ತಮ ಆಗಿರುತ್ತೆ. ಇನ್ನು ಆರ್ಥಿಕ ಸ್ಥಿತಿ, ಆರ್ಥಿಕವಾಗಿ ಈ ತಿಂಗಳು ಸಾಧಾರಣವಾಗಿರುತ್ತೆ. ಮಾರ್ಚ್ 3ರಲ್ಲಿ ಚಂದ್ರಗ್ರಹಣ ಇರೋದ್ರಿಂದ ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಇದು ಪ್ರಭಾವ ಬೀರೋದ್ರಿಂದ ಹಣಕಾಸಿನ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಏನಾದ್ರೂ ಮೋಸ ಹೋಗುವಂಥದ್ದು, ಇದರಿಂದ ಜಾಗೃತಿ ಇರ್ಬೇಕಾಗತ್ತೆ. ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ಆದ್ರೆ ಗುರುವಿನ ಬಲದಿಂದಾಗಿ ಬರಬೇಕಾಗಿರೋ ಬಾಕಿ ಹಣಗಳು ನಿಮ್ ಕೈ ಸೇರುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ಹೂಡಿಕೆ ಮಾಡ್ತಿದ್ದೀರಂದ್ರೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗಿ ಬರುತ್ತೆ. ಇನ್ನು ಕುಟುಂಬ ಪ್ರೀತಿ ಅಂತ ನೋಡಿದ್ರೆ, ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಮೂಡಬಹುದು. ರಾಹುವಿನ ಪ್ರಭಾವದಿಂದ ಸಂಗಾತಿ ಜೊತೆ ವಾದ ವಿವಾದಗಳು ಉಂಟಾಗೋ ಸಾಧ್ಯತೆ ಇರುತ್ತೆ. ಆದ್ರಿಂದ ತಾಳ್ಮೆಯಿಂದ ಪ್ರೀತಿ ಪಾತ್ರರ ನಡುವೆ ತಪ್ಪು ತಿಳುವಳಿಕೆ ಬರದೇ ಇರೋ ತರ ನೋಡ್ಕೊಬೇಕಾಗುತ್ತೆ. ಮಕ್ಕಳ ಪ್ರಗತಿ ನಿಮ್ಗೆ ಸಂತೋಷ ತರುತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ನೋಡಿದ್ರೆ, ನೋಡಿ, ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಅಷ್ಟಮದ ಶನಿ ಪ್ರಭಾವದಿಂದ ಮೂಳೆ ನೋವು, ಕಣ್ಣಿನ ಸಮಸ್ಯೆ ಅಥವಾ ಅಜೀರ್ಣ ಕಾಡಬಹುದು. ಸೂರ್ಯನು ನಿಮ್ಗೆ 8ನೇ ಮನೆಗೆ ಪ್ರವೇಶ ಆದಾಗ ತಿಂಗಳ ದ್ವಿತೀಯಾರ್ಧದಲ್ಲಿ ವಾಹನ ಚಾಲನೆ ಮಾಡ್ಬೇಕಾದ್ರೆ ಮತ್ತೆ ಬೆಂಕಿಯ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರ್ಬೇಕಾಗಿ ಬರುತ್ತೆ. ಇನ್ನು ನಿಮ್ಮ ರಾಶಾಧಿಪತಿ ಆಗಿರುವಂತಹ ಸೂರ್ಯನು ಕೂಡ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಏರುಪೇರುಗಳಾಗುವಂತ ಸಂಭವ ಜಾಸ್ತಿ ಇರುತ್ತೆ. ತಂದೆ ಆರೋಗ್ಯಕ್ಕೂ ಕೂಡ ಅದಷ್ಟು ಒಳ್ಳೇದಾಗಿರೋದಿಲ್ಲ. ಹಾಗಾಗಿ ಅವರ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳಿಗೆ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ರೈತರಿಗೂ ಕೂಡ ಅವರ ಬೆಳೆದ ಬೆಳೆಗೆ ಉತ್ತಮವಾದ ಒಂದು ಬೆಲೆ ನೋಡುವಂತ ಒಂದು ಸಂದರ್ಭ ಆಗುತ್ತೆ. ಸಿಂಹ ರಾಶಿಯವರಿಗೆ ಈ ತಿಂಗಳಲ್ಲಿ ಉತ್ತಮವಾದ ಫಲಗಳು ಜಾಸ್ತಿ ಇದ್ರೂ ಕೂಡ ಖರ್ಚಲ್ಲಿ ಸ್ವಲ್ಪ ಕಡಿವಾಣ ಹಾಕ್ಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಆರೋಗ್ಯದ ವ್ಯತ್ಯಾಸಗಳು ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವ್ರಿಗೆಲ್ಲ ಕಂಕಣ ಬಲ ಕೂಡ ಬರುತ್ತೆ. ಯಾಕಂದ್ರೆ 11ರಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಗುರುಬಲ ಇರುತ್ತೆ. ಸೊ ಇದು ಒಂದು ತುಂಬಾ ಉತ್ತಮವಾದ ವಿಷಯ. 5ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ದಾಂಪತ್ಯ ಜೀವನದಲ್ಲಿ ಎಷ್ಟೇ ಕಲಹಗಳಿದ್ರು ಗುರುವಿನ ಒಂದು ಅನುಗ್ರಹ, ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಯಾವುದೇ ಒಂದು ನೆಗೆಟಿವಿಟಿ ಜಾಸ್ತಿ ಆಗ್ದಿರಾ ಅದು ಅಲ್ಲಿಂದಲ್ಲಿಗೆ ಒಂದು ಗುರುವಿನ ಒಂದು ಪ್ರಭಾವದಿಂದ ಸರಿ ಹೋಗ್ತಾ ಹೋಗುತ್ತೆ. ಇನ್ನ ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂದ್ರೆ, ನೋಡಿ, ಮೊದಲನೇದಾಗಿ ಸೂರ್ಯನ ಆರಾಧನೆ ಮಾಡ್ಬೇಕು. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಆದಿತ್ಯ ಹೃದಯ ಪಾರಾಯಣ ಮಾಡುವಂಥದ್ದು, ಸೂರ್ಯನ ಅಷ್ಟೋತ್ರಗಳನ್ನ ಪಠನೆ ಮಾಡುವಂಥದ್ದು.
ಇನ್ನು ಶನಿ ಶಾಂತಿ ಮಾಡ್ಕೋಬೇಕು. ಶನಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿ ಶನಿವಾರ ನಿರ್ಗತಿಕರಿಗೆ ನಿಮ್ ಕೈಲಾದಂತಹ ಸಹಾಯ ಮಾಡಿದ್ರೆ ಸಾಕು. ಇನ್ನು ಗ್ರಹಣದ ಒಂದು ಸಂದರ್ಭದಲ್ಲಿ ಪ್ರತಿ ಆ ಸಮಯ ಏನು ನಿಮ್ಗೆ ಗ್ರಹಣದ ಒಂದು ಸಮಯ ಅಂತ ಬರುತ್ತೆ, ಆ ಸಮಯದಲ್ಲಿ ನೀವು ಮಹಾಮೃತ್ಯುಂಜಯ ಮಂತ್ರನ ಜಪಿಸ್ಬೇಕಾಗತ್ತೆ. ಮತ್ತೆ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮನ ಮಾಡ್ಬೇಕಾಗತ್ತೆ. ಇದು ತುಂಬಾ ಶ್ರೇಷ್ಠವಾದ ಕೆಲಸ ಆಗತ್ತೆ. ಇನ್ನು ಗುರುವಿನ ಪ್ರಾರ್ಥನೆ, ಗುರುವಾರ ದಕ್ಷಿಣ ಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡೋದು ತುಂಬಾ ಶುಭದಾಯಕವಾಗತ್ತೆ. ಇನ್ನು ಇದಾಗಿತ್ತು ಸಿಂಹ ರಾಶಿಯವರ ಈ ತಿಂಗಳ ಒಂದು ಫಲಾನುಫಲಗಳು. ಹಾಗೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ. ಏನಕ್ಕೆ ಅಂತಂದ್ರೆ ನೋಡಿ, ಅದರಲ್ಲಿ ನಿಮ್ಮ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ, ನಿಮ್ಮ ದಶಾಭುಕ್ತಿಗಳು ಬೇರೆ ಆಗಿರುತ್ತೆ, ಅದರ ಫಲಗಳೇ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವೇನಾದ್ರೂ ನಮ್ಮಲ್ಲಿ ಜಾತಕ ತೋರಿಸ್ಕೊಬೇಕು ಅಂತಂದ್ರೆ ಅಲ್ಲಿ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಪರೀಕ್ಷೆ ಮಾಡಿಸ್ಕೋಬಹುದು. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.